ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ಹೋರಾಟವನ್ನು ನಡೆಸಲಿಕ್ಕೆ ಮುಂದಾಗಿದ್ದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಬಿಡದಿ ಟೌನ್ಶಿಪ್ ವಿರುದ್ಧ ಕೇಸರಿ ಪಡೆ ರಣಕಹಳಿಯನ್ನು ಮೊಳಗಿಸಿದೆ. ಈಗಾಗಲೇ ಒಂದು ಕಡೆ ಭೂ ಸರ್ವೆಗೆ ಹೋದಂಥ ಅಧಿಕಾರಿಗಳ ಮೇಲೆ ಹೊರಕೆಯಲ್ಲಿ ದಾಳಿ ನಡೆಸಿದ್ರು ಅನ್ನುವಂಥ ಕಾರಣಕ್ಕೆ ಅಲ್ಲಿನ ರೈತರ ಮೇಲೆ ಆಗಿರುವಂಥ ಎಫ್ಐಆರ್, ಆ ಎಫ್ಐಆರ್ ಅನ್ನು ಕೈ ಬಿಡಬೇಕು ಅನ್ನುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಮತ್ತು ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡಬೇಕು ರಾಜ್ಯ ಸರ್ಕಾರ ಅನ್ನುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡಿದೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಎಂಎಲ್ಸಿ ಸಿಟಿ ರವಿ, ಶಾಸಕ ಅಶ್ವಥ್ ನಾರಾಯಣ್ ಸೇರಿ ಹಲವರು ಭಾಗಿಯಾಗ್ತಾ ಇದ್ದಾರೆ. ರೈತರ ವಿರುದ್ಧ ಹಾಕಿರುವಂತಹ ಎಫ್ಐಆರ್ ಅಥವಾ ಕೇಸನ್ನು ವಾಪಸ್ ಪಡಿಬೇಕು ಅನ್ನುವಂಥ ಒಂದು ಪಟ್ಟನ್ನು ಹಿಡ್ಕೊಂಡು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಹಮ್ಮಿಕೊಂಡಿರುವಂಥ ಪ್ರೊಟೆಸ್ಟ್ ಇದು. ಸೊ ಆ ಮೂಲಕ ಬಿಡದಿ ಟೌನ್ಶಿಪ್ ವಿರೋಧಿಸಿ ತಮ್ಮ ಹೋರಾಟವನ್ನು ಈ ಸಂದರ್ಭದಲ್ಲಿ ತಾರ್ಕಿಕ ಅಂತ್ಯವನ್ನು ಕಾಣಿಸುತ್ತಿರ್ತೇವೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೀಗ ಹೋರಾಟಕ್ಕೆ ಧುಮುಕ್ತಾ ಇರುವಂಥದ್ದು. ಅದರಲ್ಲೂ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ರೈತರ ಪರವಾಗಿ ನಾವಿದ್ದೀವಿ, ಬಿಡದಿ ಟೌನ್ಶಿಪ್ ಯೋಜನೆಗೆ ನಮ್ಮ ವಿರೋಧ ಇದೆ ಅನ್ನುವಂಥದ್ದನ್ನು ಬಿಜೆಪಿ ಹೇಳ್ತಾ ಇದೆ. ಅದರ ಜೊತೆಗೇನೆ ಅಲ್ಲಿನ ರೈತರ ಮೇಲೆ ಹಾಕಿರುವಂಥ ಎಫ್ಐಆರ್ ಅನ್ನು ಕೈ ಬಿಡಬೇಕು ಅಂತ ಕೂಡ ಈ ವೇಳೆ ಹೋರಾಟವನ್ನು ನಡೆಸಲಿಕ್ಕೆ ಬಿಜೆಪಿ ಮುಂದಾಗಿದೆ. ಸರ್ಕಾರ ಒಂದು ವೇಳೆ ರೈತರ ಕಾರ್ಯ ಮಾಡ್ತಾ ಇದ್ದೀವಿ ಖಂಡನೀಯ ಅನ್ನುವಂಥದ್ದನ್ನ ನಮ್ಮ ಬದುಕು ಕಟ್ಕೊಂಡು ಬಂದಿರತಕ್ಕಂಥ ಫಲವತ್ತಾದ ಜಮೀನು ಬಹುಶಃ ನಾವು ಉತ್ಪ್ರೇಕ್ಷೆ ಆಗುತ್ತಿದ್ದು ಅಕ್ಷಮ್ಯ ಅಪರಾಧ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಅನ್ನ ಹಾಕುವ ರೈತರ ಮೇಲೆ ದಬ್ಬಾಳಿಕೆ ಬಂದಾಗ ಅರಿತು ನಡೆಯುತ್ತೆ. ಆ ಅರಿಕೆಯಿಂದ ನಡೆಯುವಂತ ಕೆಲಸ ಆಗ್ಬೇಕು. ಜನ ಯಾವ ಸಂದರ್ಭದಲ್ಲಿ ನಾನು ಮಾಡ್ತೀನಿ ಸರ್ಕಾರಕ್ಕೆ ರೀತಿ ಮುಂದುವರಿತಾ ಇರ್ತದೆ. ಮುಂದಿನ ಅಧಿವೇಶನದಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶಾಸಕರು, ಜಾತ್ಯತೀತ ಜನತಾದಳದ ಶಾಸಕರು, NDA ಮುಖಾಂತರ ಎಲ್ಲರೂ ಕೂಡ ವಿಧಾನಸೌಧ ಒಳಗಡೆ ಮತ್ತು ಹೊರಗಡೆ ಆ ಹಿನ್ನೆಲೆಯಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ತೆಗೆದುಕೊಂಡಿರ್ತಕ್ಕಂಥ ಯೋಜನೆ ಔಚಿತ್ಯ ಅಲ್ಲ ಅಂತಕ್ಕಂಥ ಮಾತನ್ನ ಆಗ್ರಹ ಮಾಡಿ ಖಂಡಿತವಾಗಿ ಕೂಡ ಈ ಯೋಜನೆನ ಕೈ ಬಿಟ್ಟು ರೈತರನ್ನ ಉಳಿಸಿ ಅಂತಕ್ಕಂಥ ಆಗ್ರಹ ಮಾಡಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು.